ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಆರಂಭದಿಂದಲೂ ಸಿ ಎಂ ಆಗಲಿ ಡಿ ಸಿ ಎಂ ಆಗಲಿ ಒಂದು ಮಾತನ್ನು ಹೇಳ್ತಾ ಇದ್ರು, ಇಲ್ಲ ನಾಗೇಂದ್ರ ಮತ್ತು ದದ್ದಲ್ ಏನೂ ಮಾಡಿಲ್ಲ ಆ್ಯಂಡ್ ಸದನದ ಒಳಗೆ ಡಿ ಕೆ ಶಿವಕುಮಾರ್ ಹೇಳಿದ್ರು ಇವರೇನು ಮಾಡಿಲ್ಲ. ಎಲ್ಲರಿಗೂ ಇದ್ದದ್ದೇನಂತಂದರೆ ಇವರು ದುಡ್ಡು ಹೊಡೆದ್ರ ಅಂತೇಳಿ. ಒಂದು ದುಡ್ಡು ಹೊಡಿತಾರೆ ರಾಜಕಾರಣದಲ್ಲಿ ಅಥವಾ ಭ್ರಷ್ಟಾಚಾರ, ಆದರೆ ಆ ದುಡ್ಡು ಚುನಾವಣೆಗೆ ಬಳಕೆ ಆಯಿತು ಅಂತಂದಾಗ ಎಲ್ಲ ನಾಯಕರಿಗೂ ಬರುತ್ತೆ. ಈಗ ನಾಗೇಂದ್ರ ತಮ್ಮ ಸ್ವಂತಕ್ಕೆ ದುಡ್ಡು ಮಾಡಿದ್ರು, ಅದನ್ನು ಕಬಳಿಸಿದ್ರು, ಮತ್ತೊಂದು ದದ್ದಲ್ ಮಾಡಿದ್ರು ಅಂತಂದಾಗ ಅವರು ಮಾತ್ರ ಅದಕ್ಕೆ ಬಾಧ್ಯಸ್ಥರಾಗ್ತಾರೆ. ಆದರೆ ಚುನಾವಣೆಗೆ ದುಡ್ಡು ಬಳಕೆ ಆಯಿತು ಅಂತ ಬಂದಾಗ ನೀವು ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಸಿ ಎಮ್ಮು ಬಾಧ್ಯಸ್ಥರಾಗ್ತಾರೆ, ಡಿ ಸಿ ಎಮ್ ಕೂಡ ಬಾಧ್ಯಸ್ಥರಾಗ್ತಾರೆ. ನಿಮ್ಗೆ ಗೊತ್ತಿರಲಿಲ್ವಾ? ಒಂದು ಚುನಾವಣೆಗೆ ನಿಮ್ಗೆ ಗೊತ್ತಿಲ್ಲ ದುಡ್ಡು ಖರ್ಚು ಮಾಡ್ತಾರಾ ಅನ್ನುವಂಥದ್ದು ಬರುತ್ತೆ. ಹಾಗಾಗಿ ಸಿದ್ದರಾಮಯ್ಯನವರು ಮೊನ್ನೆ ಒಪ್ಕೊಂಡಿದ್ರು, ಹೌದು 87 ಕೋಟಿ ಹಗರಣ ಆಗಿದೆ. ಇವತ್ತು ಎಲ್ಲ ಕೈ ನಾಯಕರು 4-5 ಜನ ಕೈ ನಾಯಕರು ಪ್ರೆಸ್ ಮೀಟ್ ಮಾಡಿ, ಇಲ್ಲ ಇದು ನಮ್ಮ ಮೇಲೆ ಏನೋ ಒಂದು ಷಡ್ಯಂತ್ರ ನಡೀತಾ ಇದೆ, ಇಡಿ ಮೇಲೆ ದೂರೋದಕ್ಕೆ ಶುರು ಮಾಡಿದ್ದಾರೆ. ಹಾಗಿದ್ರೆ ಮೊನ್ನೆ ಹಗರಣ ಆಗಿದೆ ಅಂತ ಯಾಕೆ ಹೇಳಿದ್ರಿ? ಇವತ್ತು ಆಗಿಲ್ಲ ಅಂತ ಯಾಕೆ ಹೇಳ್ತಾ ಇದ್ರಿ? ಆ್ಯಂಡ್ ಬೈ ದ ವೇ, ಇವತ್ತು ಕೇವಲ ಏಕಾಂಗಿಯಾಗಿ ಸಿದ್ದರಾಮಯ್ಯ ಒಬ್ಬರೇ, ಡಿ ಕೆ ಶಿವಕುಮಾರ್ ಕೂಡ ಕಂಡು ಬರಲಿಲ್ಲ ನನಗೆ, ಸಿದ್ದರಾಮಯ್ಯ ಒಬ್ಬರೇ ಫೇಸ್ ಮಾಡ್ತಾ ಇದ್ರು. ಒಬ್ಬರೇ ಅಂದರೆ ಬೇರೆ ಸಚಿವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಏನಿದು ಮೊಂಡುವಾದ? ಬನ್ನಿ ಇಲ್ಲಿ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಕೈಪಡೆ ದ್ವಂದ್ವ ನಿಲುವನ್ನು ಪ್ರದರ್ಶಿಸ್ತಾ ಇದೆ. ನನ್ನ ಪ್ರಕಾರ ವಾಲ್ಮೀಕಿ ನಿಗಮದ ಹಗರಣವನ್ನೇ ಇವತ್ತು ಒಪ್ತಾ ಇಲ್ಲ ಸರ್ಕಾರ. ನಿನ್ನೆ ಒಪ್ಪಿದೆ, ಸಿದ್ದರಾಮಯ್ಯ ಒಪ್ಪಿದ್ದಾರೆ 89 ಕೋಟಿ ಆಗಿದೆ ಹಗರಣ ಅಂತ. ಇವತ್ತು ಇಡಿ ಮೇಲೇ ಗೂಬೆ ಕೂರಿಸ್ತಾ ಇದ್ದಾರೆ ಮಿನಿಸ್ಟ್ರುಗಳು, ಬೇರೆ ಬೇರೆ ಮಿನಿಸ್ಟ್ರುಗಳು. ಯಾರೆಲ್ಲ? ಕೃಷ್ಣ ಬೈರೇಗೌಡರು ಪ್ರೆಸ್ ಮೀಟ್ ಮಾಡಿದರು, ನೋಡಿ ಇದು ನಮ್ಮನ್ನು ಸಿಲುಕಿಸ್ತಾ ಇದ್ದಾರೆ. ದಿನೇಶ್ ಗುಂಡೂರಾವ್ ಪ್ರೆಸ್ ಮೀಟ್ ಮಾಡಿದರು, ಇದು ನಮ್ಮನ್ನು ಸಿಲುಕಿಸ್ತಾ ಇದ್ದಾರೆ. ಸಂತೋಷ್ ಲಾಡ್ ಪ್ರೆಸ್ ಮೀಟ್ ಮಾಡಿದರು, ಇಲ್ಲ ಇದು ನಮ್ಮ ವಿರುದ್ಧ ಏನೋ ಒಂದು ಷಡ್ಯಂತ್ರ, ದೊಡ್ಡವರನ್ನು ಸಿಲುಕಿಸುವಂಥ ಪ್ರಯತ್ನ, ಅವ್ರ ಹತ್ರ ಬಾಯಿ ಬಿಡಿಸ್ತಾ ಇದ್ದಾರೆ. ಹೇಳಿ ಸಿ ಎಂ ಹೆಸರು ಹೇಳಿ, ಡಿ ಕೆ ಶಿವಕುಮಾರ್ ಹೆಸರು ಹೇಳಿ ಅಂತ ಬಾಯಿ ಬಿಡಿಸ್ತಾ ಇದ್ದಾರೆ. ಪ್ರಿಯಾಂಕರ್ಗೆ ಕೂಡ ಪ್ರೆಸ್ ಮೀಟ್ ಮಾಡಿದರು. ಬೆಳಗ್ಗೆ ಸುದ್ದಿಗೋಷ್ಠಿ ಮಾಡಿದ 4 ಮಿನಿಸ್ಟರ್ಸ್. ಅಂದರೆ ಎಲ್ಲೋ ಒಂದು ಕಡೆ ನೀರು ಬಂದು ಬಿಸಿ ಮುಟ್ಟಿಸ್ತಾ ಇದೆ ಅಂತ ಲೆಕ್ಕ ಇದೆ. IT, ED, CBI ಸಂಸ್ಥೆಗಳ ದುರ್ಬಳಕೆ ಆಗ್ತಾ ಇದೆ ಅಂತೇಳಿ ಅವರು ಆರೋಪ ಮಾಡ್ತಾರೆ. ಮಾಡ್ಬೋದು, ಮಾಡಬಾರ್ದು ಅಂತೇನಿಲ್ಲ. ಆದರೆ ಕೆಲವೆಲ್ಲ ಸಾಕ್ಷ್ಯಗಳು ಸಿಗ್ತಾ ಇದೆಯಲ್ಲ. ಇವರು ಹೇಳ್ತಾರೆ ವಿಪಕ್ಷಗಳ ಸರ್ಕಾರಗಳು ಇರುವ ರಾಜ್ಯಗಳು ಇವರಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇವರು ಎಲ್ಲೆಲ್ಲಿ BJP ಇಲ್ಲ ಅಲ್ಲೆಲ್ಲ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇದು ಕರ್ನಾಟಕ ಸರ್ಕಾರವನ್ನು ಬುಡಮೇಲು ಮಾಡುವ ಒಂದು ಪ್ರಯತ್ನ ಅಂಥೇಳಿ ಆರೋಪ ಮಾಡ್ತಾರೆ. ವಾಲ್ಮೀಕಿ ಕೇಸ್ನಲ್ಲಿ ಬಲವಂತದ ಹೇಳಿಕೆ ಕೊಡಿಸ್ತಾ ಇದ್ದಾರಂತೆ. ಬಲವಂತದ ಹೇಳಿಕೆ ಹೇಳಿ ಸಿದ್ದರಾಮಯ್ಯನವರ ಹೆಸರು, ಹೇಳಿ ಡಿ ಕೆ ಶಿವಕುಮಾರ್ ಹೆಸರು. ಆದರೆ ಸಿದ್ದರಾಮಯ್ಯನವರೇ ಹಗರಣ ಆಗಿದೆ ಅಂತ ಒಪ್ಕೊಂಡಿದ್ದಾರೆ. ಹೇಳಿದ್ರು ಅವರು 187 ಕೋಟಿ ಅಲ್ಲ, ಸದನಕ್ಕೆ ತಪ್ಪು ಮಾಹಿತಿ ಹೋಗಬಾರ್ದು, 89.62 ಕೋಟಿ ಹಗರಣ ಅಂತ ಸಿದ್ದರಾಮಯ್ಯ ಹೇಳಿದರು. ಈಗ ಕಾಂಗ್ರೆಸ್ ಮಿನಿಸ್ಟ್ರುಗಳು ಹೇಳ್ತಾರೆ, ಒಳ್ಳೆ ಪಾಯಿಂಟ್ ಎತ್ತಿದ್ದಾರೆ, ಸೂಪರ್ ಪಾಯಿಂಟ್. ಈ 4 ಮಿನಿಸ್ಟ್ರು ಪಾಯಿಂಟ್ ಎತ್ತಿದ್ರು. ಏನು? ನಿಮ್ಮಲ್ಲಾಗಿಲ್ವಾ? ನಿಮ್ಮ ಕಾಲಾವಧಿಯಲ್ಲ ಆಗಿಲ್ವಾ? ಆಗಿದೆಯಾ? ಹೇಳಿ ಯಾವುದೆಲ್ಲ. ನೋಡಿ ಅವ್ರು ಹೇಳ್ತಾರೆ, ಬೋವಿ ನಿಗಮದಲ್ಲಿ 120 ಕೋಟಿ ಹಗರಣ ಆಗಿದೆಯಂತೆ BJP ಅವಧಿಯಲ್ಲಿ. ಕಾಂಗ್ರೆಸ್ ನಾಯಕರುಗಳು ಹೇಳೋದು. ದೇವರಾಜ್ ಅರಸು ಟ್ರಕ್ ಟರ್ಮಿನಲ್ ಹಗರಣ ನಡೆದಿದೆ, DS ವೀರಯ್ಯ ಅರೆಸ್ಟ್ ಆಗಿದ್ದಾರೆ. ಓಕೆ. KIADB ದುಡ್ಡು ಸೇಲಂಗೆ ಹೋಗಿದೆ ಅಂತ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಾರೆ. ಓಕೆ, ವೆರಿ ಗುಡ್, ಮಾಡಬೇಕು ಆರೋಪ. ಆದರೆ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ಅದರ ಬಗ್ಗೆ ಒಂದು SIT ರಚನೆ ಮಾಡಿ. ಈಗ BJP ಅವಧಿಯಲ್ಲಿ ಈ 3 ತನಿಖೆ ಆಗಿದ್ರೆ, ಬೋವಿ ನಿಗಮ, ದೇವರಾಜ್ ಅರಸು ಟ್ರಕ್ಕು, KIADB, ದೇವರಾಜ್ ಅರಸು ವಿಚಾರದಲ್ಲಿ ಅರೆಸ್ಟ್ ಆಗಿದೆ ಒಬ್ಬರು. ಇದರ ವಿರುದ್ಧ ಒಂದು ತನಿಖೆ ಮಾಡಿಸಿ, SIT ಕೊಡಿ. ಯಾರು BJP ನಾಯಕರಿದ್ದಾರೆ ಹೇಳಿ, ನಮಗೆ ನಾವು ತೋರಿಸ್ತೀವಿ. ಯಾರು BJP ನಾಯಕರು BJP ಮಂತ್ರಿಗಳು ತಿಂದಿದ್ದಾರೋ ಬಿಡಬೇಡಿ, ಹೇಳಿ ಹೆಸರು. SIT ಬರಲಿ, ಅದನ್ನು ತೋರಿಸ್ತೀವಿ. ಈಗ ನಿಮಗೆ ಅಧಿಕಾರ ಇದೆಯಲ್ಲ, ನೀವು ಆಗಿದ್ರೆ ನೀವೇನು ಹೇಳ್ತಾ ಇದ್ದೀರಿ? ಆಗಿದ್ರೆ ವಾಲ್ಮೀಕಿ ನಿಗಮದ್ದು ನೀವು ಮಾಡಬೇಡಿ, ನಿಮ್ಮದು ಹಗರಣ ಇದೆ, ಹಂಗ ನಿಮ್ಮ ಉದ್ದೇಶ? ನಾವು ಹೇಳ್ತಾ ಇದ್ದೀವಿ ಕೇಳಿ, BJP ಹಗರಣ ಆಗಿದೆ ಅಂತ ಹೇಳಿದ್ರಲ್ಲ BJP ಟೈಮಲ್ಲಿ, ಮಾಡಿ SIT. ಎಲ್ಲ ಹುಳುಗಳು ಹೊರ ಬರಲಿ, ಬಿಡಲ್ಲ ನಾವು. ಬನ್ನಿ, ಇದೀಗ ವಿಧಾನಸಭಾ ಅಧಿವೇಶನಕ್ಕೆ ಹೋಗೋಣ. ಕಾಂಗ್ರೆಸ್ ಸರ್ಕಾರದಲ್ಲಿ ಕೇಳಿ ಬಂದ ಹಗರಣ ಆರೋಪಗಳು ಸದನದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಧ್ವನಿಸ್ತಾ ಇದೆ. ಆಡಳಿತ ವಿಪಕ್ಷಗಳ ನಡುವೆ ದೊಡ್ಡ ವಾಕ್ಸಮರ ನಡೆಯಿತು. ವಿಪಕ್ಷಗಳು ಒಂದು ಕಡೆ CM ಅವರ ರಾಜೀನಾಮೆಗೆ ಆಗ್ರಹಿಸಿದರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಮತ್ತು ಮಾಜಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್ ಅವರು ಏಕವಚನದಲ್ಲಿ ನೀನು ಅಂತ ವಾಗ್ದಾಳಿ ನಡೆಸಿದರು. ಯಾವ ರೀತಿ ಇತ್ತು ವಾಗ್ದಾಳಿ ನೋಡ್ತೀರಾ? ಈ ರಿಪೋರ್ಟ್ ನೋಡಿ. ಪ್ರಾರಂಭ ಮಾಡಿರುವಂತಹ
Against the social justice, Congress government, ಸನ್ಮಾನ್ಯ ಸಿದ್ದರಾಮಯ್ಯನವರೇ ಈಗೆಲ್ಲ ಕೆಲವುದೆಲ್ಲ ತೆಗಿತೀನಿ ಈಗ ಯಾರ್ಯಾರು ಕಾಲದಲ್ಲಿ ನಡೆದಿದೆ ಅನ್ನೋದೆಲ್ಲ ತೆಗಿತೀನಿ ಈಗ ನೀನು ಏಟು ಎದಿರೇಟು ಜೋರಾಯಿತು ಫೈಟು. ಸದನದಲ್ಲಿ ಸಿಎಂ ವರ್ಸಸ್ ಅಶ್ವಥ್ ವಾಗ್ಯುದ್ಧ. ವಿಧಾನಸಭಾ ಅಧಿವೇಶನ ಆರಂಭವಾದಾಗಿನಿಂದ ಸದನದಲ್ಲಿ ಹಗರಣದ ವಿಚಾರವಾಗಿ ಕೋಲಾಹಲವೆದ್ದಿದೆ. ಇದೀಗ ಸದನ ಸಂಪೂರ್ಣವಾಗಿ ರಣರಂಗವಾಗಿ ಮಾರ್ಪಟ್ಟಿದ್ದು, ಸಿದ್ದು ಸರ್ಕಾರದ ವಿರುದ್ಧ ಕೇಸರಿ ಕಲಿಗಳು ಮುಗಿಬಿದ್ದಿದ್ರು. ಸದನದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಅಶ್ವಥ್ ನಾರಾಯಣ ಮಧ್ಯೆ ಟಾಕ್ ಫೈಟ್ ಜೋರಾಗಿತ್ತು. ಇದೆಂತಹ ಮಾತು? ನಂಬರ್ 1, ನೀವು ದಲಿತರ ಪರವಾಗಿಲ್ಲ ಅಂತ ಸಿಎಂ ಕಿಡಿ. ಜಾತಿ ಪರಿಶಿಷ್ಟ ಪಂಗಡ ಅಂತ ಸಂವಿಧಾನದಲ್ಲಿರೋದು. ಅದರಿಂದ ನೀವು ದಲಿತ ಹೇಳಿದ್ರು ಕೂಡ ಪ್ರಾರಂಭ ಮಾಡುವಂತ ದಲಿತ ನೀವೇ ಒಂದು 1000 ಸಾರಿ ಪರಿಶಿಷ್ಟ ಇದೆಂತಹ ಮಾತು? ನಂಬರ್ 2, ಅಹಿಂದ ಅಂತ ಮಾತಾಡೋರು ನೀವೇ. Against the social justice, ಕಾಂಗ್ರೆಸ್ ಗವರ್ಮೆಂಟ್, ಸನ್ಮಾನ್ಯ ಸಿದ್ದರಾಮಯ್ಯನವರೇ ಇದೆಂತಹ ಮಾತು? ನಂಬರ್ 3, ನಿಮ್ಮ ಭ್ರಷ್ಟಾಚಾರ ಹೊರತೆಗೆಯುತ್ತೇನೆ. ನಿಮ್ಗೆ ಅಧಿಕಾರ ಕೊಟ್ಟಿರೋದೇ ಎಲ್ಲ ಸರಿ ತೆಗಿತೀನಿ ಈಗ ಭ್ರಷ್ಟಾಚಾರದ ವಿರುದ್ಧವಾಗಿದ್ದೀವಿ. ಭ್ರಷ್ಟಾಚಾರ ಈಗೆಲ್ಲ ಕೆಲವುದೆಲ್ಲ ತೆಗಿತೀನಿ ಈಗ ಯಾರ್ಯಾರು ಕಾಲದಲ್ಲಿ ನಡೆದಿದೆ ಅನ್ನೋದೆಲ್ಲ ತೆಗಿತೀನಿ ಈಗ ಅಶ್ವಥ್ ನಾರಾಯಣ ಗೌಡ ನಿಮ್ಗಿಂತ ಜಾಸ್ತಿ ಕೂಗಕ್ ಬರ್ತದೆ ನನಗೆ. ನಿಮ್ಗಿಂತ ಜಾಸ್ತಿ ಕೂಗಕ್ ಬರ್ತದೆ ನನಗೆ. ಇದೆಂತಹ ಮಾತು? ನಂಬರ್ 4, ಸಿದ್ದರಾಮಯ್ಯ ನಾಚಿಕೆ ಇಲ್ಲದ ಹೇಡಿ ಸಿಎಂ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತಹ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮುಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿ ಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.